ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಆಂಟಿ? ಕಾಡ್ಗೆ ಅಂಡ್ಕೊಳ್ತು ಸಖಿ. ಮಾರ್ಟ್ ಬಗ್ಗೆ ಕೇಳಲಿಲ್ಲ ಆಂಟಿ. ಆಗ್ಲೇ ಕೂಗುದ್ರಲ್ಲ, ಅದ್ರ ಬಗ್ಗೆ ಕೇಳ್ದೆ. ಏನಾಯ್ತು ಅಂತ ಕೇಳಿದ್ ಕಲ್ಲಂತೂ ಹೇಳಿಲ್ಲ. ಇಲ್ಲಾದ್ರೂ ಹೇಳಿ ಮಾಮ್. ನಿಮ್ ಸೈಲೆನ್ಸ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತ ಅಲ್ಲ ನಾನು. ನೀವೇ ಹೇಳ್ಬೇಕು. ನನ್ನ ಕೊಲ್ಲೋಕೆ ಬಂದಿದ್ದಾಳೆ. ಯಾರು? ನಿನ್ ದೊಡ್ಡಮ್ಮ. ಅಂದ್ರೆ ಆಂಟಿ, ವಿಶಾಲ್ ನೈನಿ ತಗೊಂಡ್ ಬಂದಿರೋ ಮಗುನೇ ಗಾಯತ್ರಿ ಆಂಟಿನಾ? ಅದೇನಕ್ಕ, ನನ್ ಮಗುನ್ ಎಲ್ ಮಲಗಿಸಿದ್ಯಾ? ಅಮ್ಮನವ್ರ ಪೂಜೆ ಆಯ್ತಲ್ಲ ಸುಮನಾ, ಸ್ವಲ್ಪ ಹೊತ್ತು ಮಕ್ಕಳು ಇರ್ಲೇ ಇರ್ಲಿ ಬಿಡು. ಆ ತಾಯಿ ಆಶೀರ್ವಾದ ಸಿಗುತ್ತೆ. ತೊಟ್ಲಲ್ಲಿದ್ರೆ ಆಶೀರ್ವಾದ ಮಾಡಲ್ವಾ? ಹಾಗಂತಲ್ಲ ಸುಮನಾ, ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ಅಷ್ಟೇ. ಅವ್ರ ನಂಬಿಕೆನಾಗ ಬೇಡ ಅಂತಿದ್ಯಾ? ಬೇಕಾದ್ರೆ ಕಾವಲಾಗಿ ಕೂತ್ಕೋ. ನನ್ ಕೈಲಾಗಲ್ಲ. ಆಗ್ಲಿಂದ ನಿಂತ್ಕೊಂಡು ಕಾಲ್ ನೋತಿದೆ. 10 ನಿಮಿಷ ರೆಸ್ಟ್ ತಗೊಂಡಿಲ್ಲ ಅಂದ್ರೆ ನಿಂತ್ಕೊಳಕ್ ಆಗಲ್ಲ. ಏ ಹಾಸ್, ನಿನ್ ಮಗ ಬದ್ರಿನಾಥನ್ನು ಕರ್ಕೊಂಡ್ ಬಾ ಹೋಗು. ನನ್ ಪುಟ್ಟ ಬೆಳಗ್ಗೆಲ್ಲ ಮಲ್ಗಿರ್ತಾನೆ, ರಾತ್ರಿ ನನ್ ಮಲ್ಗಕ್ ಬಿಡಲ್ಲ. ಆದ್ರೆ ಅಮ್ಮನವ್ರ ಹತ್ರ ಗಂಡ್ಮಕ್ಳು ಯಾಕಮ್ಮ, ಹೆಣ್ಮಕ್ಳೇ ಇರ್ಬೇಕು. ಹಾಗನ್ಬಾರ್ದು ಮಾವ. ಪರವಾಗಿಲ್ಲ ಯಜಮಾನ್ರೆ, ಮಲ್ಗಿರೋ ಮಗುನ ಯಾಕೆ ಎಬ್ಬಿಸ್ಬೇಕು? ಎದ್ದಿದ್ದಾನ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೀನಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಎಲ್ಲಾರು ಹೊರಟೋದ್ರು, ನಾವ್ಯಾಕಿರ್ಬೇಕ್ರಿ? ಲಂಡನ್ಗೆ ಹೋಗೋಣವಾ? ಹಾ, ಅಬ್ಬಾ ನೀವೊಬ್ರು. ಆಚೆ ಹೋಗಿ ಹಾಗೆ ಹರಟೆ ಹೊಡಿಯೋಣ ಬನ್ನಿ. ವಿಕ್ರಾಂತು, ನೀನು ಬಾ. ಮಾವ, ನನ್ಗೇನ್ ಕೆಲ್ಸ? ಟೈಮ್ ಪಾಸಿಗಲ್ಲ ವಿಕ್ರಾಂತು. ನಿಮ್ ಅತ್ತೆ ಜೊತೆ ನಾನು ಒಬ್ನೇ ಯಾಕೆ ಹೋಗ್ಬೇಕು? ನೀನು ಬಾ. ಅಯ್ಯೋ ಬಾ ವಿಕ್ರಾಂತು. ಹರಟೆ ಹೊಡಿಯೋಣ ಅಂದ್ರೆ ಅವನನ್ನು ಯಾಕ್ರಿ ಕರ್ಕೊಂಡ್ ಬರ್ತಿದ್ದೀರಾ? ನಿಮ್ದೊಳ್ಳೆ. ನಡಿ ನಡಿ. ನಾನೇನ್ ಮಾಡ್ಲಿ? ಯಜಮಾನ್ರೆ, ಬಾಗಿನೆ ಕೊಟ್ಟಿದ್ ಸೀರೆ ತಾಂಬೂಲ ಎಲ್ಲ ರೂಮಲ್ಲಿ ಇಟ್ಬರ್ತೀನಿ. ಓಕೆ. ಅಚ್ಚ ಏನ್ ಮಾಡ್ತಿದ್ಯಾ? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ ಮಾಮ್? ಆ ಮಗುವಿನ ಕೈ ನನ್ನ ಕೈಗೆ ತಾಕಿದ ತಕ್ಷಣ ಬೆಂಕಿ ಬರಲಿಲ್ಲ, ಆದ್ರೆ ಕರೆಂಟ್ ಶಾಕ್ ಹೊಡೆದಂಗಾಯ್ತು. ಮೊನ್ನೆ ಆಟೋಲ್ ಆಯ್ತಲ್ಲ ಹಾಗ? ಎಸ್, ಇದು ಕೂಡ ಹಾಗೆ ಅನಿಸ್ತಾ ಇದೆ. ಅಲ್ಲೇ ಇದ್ರೆ ಭಯದಿಂದ ಅಗೋರಿನ ಮೀಟ್ ಮಾಡಿದ ವಿಷಯನ ಎಲ್ರ ಮುಂದೆ ಹೇಳ್ಬಿಡ್ತೀನೇನೋ ಅಂತ ಇಲ್ಲಿಗೆ ಬಂದೆ. ಅವರೇ ದೊಡ್ಡಮ್ಮ ಅಂತ ನಿಮ್ ಭ್ರಮೇಲೆ ಭಯ ಪಟ್ಕೊಂಡಿರ್ಬೇಕು ಮಾಮ್. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೆ ಒಳ್ಳೇದೇನೋ ಅಂತ. ಅಂದ್ರೆ ಏನು? ಆ ಮಗುನ ಮತ್ತೊಮ್ಮೆ ಟಚ್ ಮಾಡಿ ನೋಡು ಅಂತೀಯಾ? ಸುಡೋದು ಆಂಟಿಗೆ, ನಿನಗಲ್ಲ. ಅಯ್ಯ, ನಿಜವಾಗ್ಲೂ ಬೆಂಕಿ ಹೊತ್ಕೊಂಡ್ರೆ ಫೈರ್ ಇಂಜಿನ್ನೇ ಕರೆಸ್ತೀನಿ ಬಿಡಿ. ಅಷ್ಟರಲ್ಲಿ ಬೂದಿ ಆಗ್ಬಿಟ್ರೆ? ಮಾಮ್, ಚಿಕ್ಕ ಮಗುಗೆ ಹೆದರ್ಕೋತಿರಲ್ಲ ನೀವು. ದೊಡ್ಡಮ್ಮನಂತ ದೊಡ್ಡ ಹುಲಿನ ಬೇಟೆ ಆಡ್ದವ್ರು ನೀವು. ಆಫ್ಟರ್ ಆಲ್ ಸಣ್ಣ ಮಗು ನಿಮಗ್ ಲೆಕ್ಕನಾ? ಆಂಟಿ, ವಾಟ್ ಯು ಸೇ? ರಿಸ್ಕ್ ತಗೋಬೇಕಾ ಬೇಡವಾ ಅಂತ. ಕೊನೆವರೆಗೂ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಭಯದಲ್ಲೇ ಬದುಕಬೇಕಾಗತ್ತೆ. ವಲ್ಲಭ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಸರಿ, ಚೆಕ್ ಮಾಡೋಣ, ನಡೀರಿ. ವಿಶಾಲ್ ಇದ್ದಾನೆ. ಯಾರಿದ್ರೇನು ಆಂಟಿ? ಜಸ್ಟ್ ಹೋಗಿ ಟಚ್ ಮಾಡಿ ಬರುತ್ತಾನೆ. ನನ್ನ ಮುದ್ದು ತಾಯಿ.
ಹಲೋ. ಹೇ, ಹೌ ಯು ಮ್ಯಾನ್? ಹಾಂ, ನಾನು ಮನೇಲಿದ್ದೀನಿ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? 1 ಸೆಕೆಂಡ್, ನಾನು ಆಚೆ ಬರ್ತೀನಿ. 1 ನಿಮಿಷ ಇರು. ಲೆಟ್ಸ್ ಮೂವ್. ಏನಾಯ್ತು? ಏನೂ ಆಗಿಲ್ವಲ್ಲ ವಲ್ಲಭ? ಸುಟ್ರೆ ಒಳ್ಳೇದೇ ಅನ್ಕೊಳ್ಳಿ ಮಾಮ್. ಅವಾಗ ನಮಗೂ ಕನ್ಫರ್ಮ್ ಆಗುತ್ತಲ್ವಾ? ನೀವಿವಾಗ ಟೆಸ್ಟ್ ಮಾಡಿ. ಆಂಟಿ, ಏನೂ ಆಗಿಲ್ಲ ಅಲ್ವಾ? ಕೈಯೂ ಸುಡ್ಲಿಲ್ಲ, ಶಾಕು ಹೊಡಿಲಿಲ್ಲ. ಹೌದು ವಲ್ಲಭ. ಹೇಳಿದ್ನಲ್ಲ ಮಾಮ್, ಜಸ್ಟ್ ನಿಮ್ ಬೈದಿಂದಾನೆ ನಿಮ್ಗೆ ಹಾಗೆ ಅನ್ಸಿರ್ಬೋದು ಅಂತ. ನಿಜಾನೇ, ನಾನೇ ಭಯಪಟ್ಟೆ. ನನ್ಗೇನೂ ಆಗಿಲ್ಲ, ನನಗೇನೂ ಆಗಿಲ್ಲ. ಆಂಟಿ, ಮಾಮ್, ಆಂಟಿ, ಮಾಮ್, ಮಾಮ್, ಆಂಟಿ, ಮಾಮ್, ಅಯ್ಯೋ, ಅದಕ್ಕೆ ಮತ್ತೆ ಕೂತ್ಕೊಂಡ್ರು. ಯಾಕಕ್ಕ ಕೆಳಗೆ ಬಿದ್ಬಿಟ್ಟೆ? ಅಯ್ಯೋ ಅಯ್ಯೋ ಅಯ್ಯೋ, ಅತ್ಗೆ ಏನಾಯ್ತಕ್ಕ? ಮಾಮ್, ಏನಾಯ್ತು? ಕಾಲ್ ಜಾರ್ತು. ಅತ್ತೆನಾ? ಏಯ್, ಕಣ್ ಕಾಣಿಸ್ತಿಲ್ವಾ? ಇಲ್ಲೇ ಇದಾರಲ್ಲೇ. ನಿಮ್ಗೆ ಅರ್ಥ ಆಗ್ಲಿಲ್ಲ ಬಿಡ್ರಿ. ಸುಮ್ನೆ ನೋಡ್ತಿದ್ದೀರಲ್ಲ, ಎಪ್ಸಿ. ನಿಧಾನಕ್ಕೆ ಎಬ್ಬಿಸ್ರು. ಹುಷಾರು. ಹುಷಾರು. ಅಯ್ಯೋ, ಮೆಟ್ಲು ಜಾರ್ ನಾನ್ ಬಿದ್ದ ಹಾಗೆ ಇಲ್ಲ ಅತ್ತೆ ಬಿದ್ದಿದ್ದಾರೆ. ಕಾಲ್ ನುಳುಕ್ತಾ ಅತ್ತೆ. ಸೊಂಟ ನೋಯ್ತಾ ಇದೆ. ಅರ್ಧ ಗಂಟೆಲಿ 2 ಸಲ ಕೂಗ್ಕೊಳ್ಳೋದು ಅಂದ್ರೆ ಏನತ್ಗೆ? ಹೋದವ್ರು ಮತ್ತ್ಯಾಕೆ ವಾಪಸ್ ಬಂದ್ರಿ?
ಯಾಕೆ ಅಂದ್ರೆ ಆವಾಗಲೇ ಪ್ರಸಾದ ತಗೊಳ್ಳಿಲ್ವಲ್ಲ, ಇವಾಗ ತಗೊಳ್ಳೋಣ ಅಂತ ಬಂದ್ವಿ. ಇರಿ 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 ಇರಿ, ನಾನು ತಿನ್ನಿಸ್ತೀನಿ ರೀ. ಮಾಮ್, ಬಾಯ್ ತೆಗ್ರಿ. ನೀವು ತಿನ್ನಕ್ಕಾಗಲ್ಲ, ನಾನೇ ತಿನ್ನಿಸ್ತೀನಿ. ಟೇಸ್ಟ್ ಆಗಿದೆಯಾ ಅತ್ತೆ? ನೋವನ್ನ ಮರ್ಸೋ ಥರ ಇದೆಯಾ ಇಲ್ವಾ? ಮೊದಲು ನನ್ನನ್ನ ರೂಮ್ ಕರ್ಕೊಂಡು ಹೋಗಿ. ಬನ್ನಿ. ನಿಧಾನಕ್ಕ. ಬಿಸಿ ನೀರಲ್ಲಿ ಶಾಖ ಕೊಡಿ. ಎಣ್ಣೆ ಹಚ್ಚಿದ್ರೆ ಒಳ್ಳೇದು. ಹುಷಾರಕ್ಕ. ನಾನ್ ಸೇವೆ ಮಾಡೋಣ ಅನ್ಕೊಂಡ್ರೆ ನನ್ ಪರಿಸ್ಥಿತಿನೇ ಸರಿ ಇಲ್ಲ. ಪಾಪಿಗಳಿಗೆ ಹೀಗಾಗೋದು. ನನ್ನಂದ್ರೂ ಪರವಾಗಿಲ್ಲ, ನಿಮ್ಮಮ್ಮನ್ನು ಕೂಡ ಪಾಪಿಷ್ಟ್ರು ಲಿಸ್ಟ್ ಅಲ್ಲಿ ಸೇರಿಸ್ತಾ ಇದ್ದೀರಾ? ಮತ್ತೆ ಯಾಕೆ ಹೀಗಾಯ್ತು? ಹೇಯ್, ಒಬ್ಬರು ನೋವು ನಮಗೆ ಟಾಪಿಕ್ ಆಗಬಾರ್ದು. ನಾನಿ, ಮಕ್ಕಳಿಬ್ರಿಗೂ ಹಾಲು ಕೊಡು, ತುಂಬ ಹೊತ್ತಾಯ್ತು, ಹಸ್ಕೊಂಡಿರ್ಬಾರ್ದು. ಸರಿ ಯಜಮಾನ್ರೆ. ನಾನು ನನ್ನ ಪೂನಾಗೆ ಹಾಲು ಕೊಡಬೇಕು. ಇನ್ನು ಇಲ್ಲೇ ಇದ್ದೇನ್ ಮಾಡೋದು? ನಡೀರಿ. ನನ್ಗೂ ಮಾಡಕ್ಕೆ ತುಂಬಾ ಕೆಲ್ಸಗಳಿವೆ. ಹಾಕಲ್ಲಿ ಅಮ್ಮ ಮಗಳಿಬ್ರು ಆರಾಮಾಗಿ ಕೂತಿದ್ದೀರಾ? ಜೋರಾಗಿ ಹೇಳ್ಬೇಡಿ. ಸುಮ್ಮನ ಓಡ್ ಬಂದು ಗಾನವಿಗೆ ನಾನು ದೊಡ್ಡಮ್ಮ, ನೀವ್ ದೊಡ್ಡಪ್ಪ ಅಂತ ಮತ್ತೆ ಮತ್ತೆ ನೆನಪಿಸ್ತಾಳೆ. ಅವಳಿಲ್ಲಿ ಬರೋಕ್ಕಾಗುತ್ತೆ, ಕುಂಟ್ಕೊಂಡು ನಡೀತಾ ಇದ್ದಾಳೆ. ಅವಳಿಲ್ಲಿಗೆ ಬರೋ ಅಷ್ಟರಲ್ಲಿ ನಿಮ್ಮಿಬ್ಬರಿಗೂ ದೃಷ್ಟಿ ತೆಗೆದ್ಬಿಡ್ತೀನಿ. ನನ್ಗೆ ಯಾಕೆ ಬಿಡಿ ಯಜಮಾನ್ರೆ, ಮಗುಗ್ ತೆಗೀರಿ ಸಾಕು. ಅಮ್ಮ, ಹಾಗೆಂಗಾಗುತ್ತೆ? ಗಾನವಿನ, ಗಾಯತ್ರಿನ ಪದೇ ಪದೇ ಎತ್ಕೊಂಡು ಆಡಿಸ್ತಾ ನಗಿಸ್ತಾ ಇದ್ರೆ ಮನೇಲಿರೋರು ಎಲ್ರೂ ದುರುಗುಟ್ಕೊಂಡು ನಿನ್ ಕಡೆನೆ ನೋಡ್ತಿದ್ದಾರೆ. ಮೇನಾಗಿ ಸುಮನ ದೃಷ್ಟಿನೇ ತಾಕುತ್ತೆ. ಅನ್ನಿ ಅನ್ನಿ, ಸುಮ್ಮನ ಇದನ್ನೇನಾದ್ರು ಕೇಳಿಸ್ಕೋಬೇಕು. ಇಬ್ರು ಬೈಕೋತಾಳಷ್ಟೇ. ಅವಳು ಒಂದ್ ವೇಳೆ ಆಚೆ ಬಂದು ಬಾಲ್ಕನಿಯಿಂದ ನೋಡಿದ್ರೆ ಮಾತ್ರ ನಾವು ಕಾಣಿಸೋದು. ಅದಕ್ಕೆ ಇಲ್ಲಿ ಪ್ಲಾನ್ ಮಾಡಿರೋದು. ಯಜಮಾನ್ರು ತುಂಬಾನೇ ಯೋಚನೆ ಮಾಡಿದ್ದಾರೆ. ಎಡ್ಗೈಲ್ ದೃಷ್ಟಿ ತೆಗಿರಿ. ಓಕೆ. ಅಮ್ಮ ಗಾನವಿ ಬಂಗಾರಿ, ನೀನು ನನ್ನ ಕಡೆ ನೋಡು, ನಾನು ನಿಮ್ಮ ಅಮ್ಮನ ಕಡೆ ನೋಡ್ತಾ ನಿನಗೆ ದೃಷ್ಟಿ ತೆಗಿತೀನಿ. ಚಂದ್ರನ್ ಹಾಗೆ ಮಿಂಚ್ತಿದ್ಯಾ ಅನ್ನೋ ನಿಮ್ಮ ಜಗದೀಶ್ ತಾತನ ದೃಷ್ಟಿ. ನೀನ್ ಹುಟ್ಟಿದ ತಕ್ಷಣ ಕೋಟಿಗಟ್ಲೆ ಹಣ ಬಂತು ಅಂತ ಲೆಕ್ಕ ಮಾಡ್ಕೊಳೋ ತಿಲೋತ್ತಮ ಮಾಮ್ ದೃಷ್ಟಿ. ನೀನು ನನಗೇ ಸ್ವಂತ ಅನ್ನೋ ಸುಮನ ದೃಷ್ಟಿ. ನಮಗೂ ಇಂಥ ಒಂದು ಮಗು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹಲ್ ಕಚ್ಕೊಂಡು ಹೊಟ್ಟೆ ಕಿಚ್ಪಡೋ ದುರಂದರಾತೆ ದೃಷ್ಟಿ. ಗಾಬರಿ ಪಟ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋ ವಿಕ್ರಾಂತ್ ದೃಷ್ಟಿ. ನಮ್ಮ ಮನೆಗ್ ದೃಷ್ಟಿ ಬೊಂಬೆ ತರ ಬಂದ್ ಸೇರ್ಕೊಂಡಿರೋ ಸಖಿ ದೃಷ್ಟಿ. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಜೀವನ ಇಷ್ಟೇ ಬಿಡು ಅಂತ ಯಾವಾಗ್ಲೂ ಹೇಳೋ ವಲ್ಲಭ್ ದೊಡ್ಡಪ್ಪನ್ ದೃಷ್ಟಿ. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನಿ, ಇನ್ಯಾರು ಉಳಿದಿದ್ದಾರೀಗ? ಹಾಸಿನಿ ಅಕ್ಕ, ನೀವು, ನಾನು. ಒಂದ್ ವೇಳೆ ಕಣ್ಣಿಂದ ನೋಡೋರ್ ದೃಷ್ಟಿ ತಾಕ್ಬಹುದೇನೋ, ಆದ್ರೆ ಮನ್ಸಿಂದ ಯಾವಾಗ್ಲೂ ಒಳ್ಳೆ ರೀತಿಲಿ ನೋಡೋರ್ ದೃಷ್ಟಿ ತಾಕಲ್ಲ. ಹಾ, ಹಾಗೇ ರೀ. ತಾಯಿ ಮಗಳ ಅಂಗಾಲ್ಗೆ ದೃಷ್ಟಿ ಬಿಟ್ಟಿರ್ತೀನಿ.
ಯಜಮಾನ್ರೆ ಕಚ್ಚುಗುಳಿ ಕೊಟ್ಟಾಗ್ತಿದೆ. ನೋಡ್ದೆ ಗಾನವಿ, ನಿನ್ನ ಕಾಲ್ ಮೇಲೆ ಇಟ್ಕೊಂಡಿದ್ದಾಗ್ಲೂ ಸರಿ ಕಚ್ಗುಡಿ ಇಟ್ಟಂಗ್ ಆಗ್ತಿದೆ ಯಜಮಾನ್ರೆ ಅಂತ ಕಾರಣಗಳು ಕೊಡ್ತಿದ್ದಾಳೆ ನಿಮ್ಮಮ್ಮ. ಹಾ, ನಿಮ್ಮ ಅಪ್ಪಂಗೆ ನೀನಾದ್ರೂ ಅರ್ಥ ಆಗೋವಾಗ ಹೇಳು. ಮಕ್ಕಳಾದ್ಮೇಲೂ ಅಮ್ಮಂಗೆ ನೀನೇ ಮಗು ಅಪ್ಪ ಅಂತ. ಹಾಗಾದ್ರೆ ಗಾನವಿ ಜೊತೆಲಿ ನನ್ನನ್ನು ಕೂಡ ನಿನ್ ಮಳ್ಳಲ್ಲಿ ತಲೆ ಇಡೋದಕ್ ಬಿಡು. ಈ ವೇಷ ಎಲ್ಲ ಸಾಕು, ಈಗ ನೀವ್ ಹೊರಡಿ ಮೊದ್ಲು. ಎಲ್ಲಿಗೆ? ಗಾಯತ್ರಿ ನಿದ್ರೆ ಮಾಡಿದ್ರೆ ಸಾಕು, ನನ್ ಹತ್ರ ಬಂದ್ಬಿಡ್ತೀರಾ. ಯಾರು ಇಲ್ಲ ಅಂದ್ರೆ ಮಗು ಹೆದರ್ಕೊಂಡು ಅಳಕ್ ಶುರು ಮಾಡುತ್ತೆ. ಹೌದೌದು, ಎಲ್ಲ ನಿನ್ ಹೋಲಿಕೆಗಳೇ. ಹೋಲ್ಕೆನಾ? ಹೌದು, ಮತ್ತೆ ಅಮ್ಮನ್ ಜೊತೆ ಒಂದಿನ ಕಳೆದ್ರು ಮಗುಗಂತೂ ಹೋಲಿಕೆ ಬಂದ್ಬಿಡುತ್ತೆ. ನನ್ ಕೈಲಿ ಆಗ್ತಿಲ್ಲ ವಲ್ಲಭ್. ಏನಾಯ್ತು ಸಖಿ? ಏನು ಅಂತೆಲ್ಲ ವಲ್ಲಭ್, ಆಂಟಿ ನೋವು ಕಡಿಮೆ ಆಗೋದಕ್ಕೆ ಕ್ರೀಮ್ಸು ಬಾಮ್ಸ್ ಎಲ್ಲ ಹಚ್ದೆ. ಹಚ್ಚಿ ಹಚ್ಚಿ ನನ್ ಕೈ ಉರಿತಾ ಇದೆ. ಮಾಮ್, ನೋವು ಕಮ್ಮಿ ಆಗಿಲ್ಲ ಅಂದ್ರೆ ನಾನು ಒಂದು ಪ್ರಯೋಗ ಮಾಡ್ತೀನಿ. ಯಾರು ಏನು ಮಾಡಬೇಡಿ. ಮಗು ಕೈಯನ್ನ ಟಚ್ ಮಾಡಬೇಕು ಅಂದ್ಕೊಂಡಿದ್ದು ನನ್ನ ತಪ್ಪು. ಅದು ಕೂಡ ಅಮ್ಮನವರ ವಿಗ್ರಹದ ಮುಂದೆ. ಇಷ್ಟಕ್ಕೂ ಆ ಮಗು ಗಾಯತ್ರಿ ಆಂಟಿ ಅಲ್ಲ ಅಂತ ಪ್ರೂವ್ ಆದಾಗೆ ಅಲ್ವಾ ಆಂಟಿ? ಯಾಕೆ ಮತ್ತೆ ಇನ್ನೊಂದು ಟ್ರಯಲ್ ಮಾಡೋಣ ಅಂತನಾ? ಬೇಡ ಬಿಡಿ ಮಾಮ್, ನೀವು ಆ ಮಗು ಕೈ ಮುಟ್ಟಿದ್ರಿ. ಮುಟ್ಟಿದ್ಮೇಲೂ ಏನೂ ಆಗಿಲ್ಲ ಅಂದ್ರೆ ಅದು ನಮಗೆ ಶತ್ರು ಅಲ್ಲ ಅಂತ ನಮಗೆ ಗೊತ್ತಾಯ್ತು. ಹಾಗಾದ್ರೆ ರೋಡಲ್ಲಿ ಕೈ ಸುಟ್ಟಿದ್ಯಾರೋ? ಆ ಆಟೋಲಿನೇ ಗಾಯತ್ರಿ ಆಂಟಿ ಅವರನ್ನ ಸಾಕ್ತಿರೋರ್ ಜೊತೆಗೆ ಹೋಗಿರ್ಬೋದ ಆಂಟಿ? ಆದ್ರೆ ನಮಗ್ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅಂದ್ರೆ ಹೀಗೇನೆ ಗೊತ್ತು ಗುರು ಇಲ್ದಿರೋ ಮಗು ಕೈ ಮುಟ್ಬೇಕಾಗತ್ತೆ. ಚಿಕ್ಕ ಮಕ್ಕಳು ಕಾಲ್ ಮುಟ್ಟಿದ್ರು ತಪ್ಪಲ್ಲ ಸಖಿ. ಈ ಮನೆಗೆ ಅತಿಥಿಯಾಗಿ ಬಂದಿರೋ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ವಲ್ಲಭ. ಇರೋದೆಲ್ಲ ಆ ಜೀವ ತಗೊಂಡು ಹೋಗಿರೋ ನಯನಿ ಮಗು ಯಾರಿಗೆ ಸೇರಿದ್ಯೋ, ಎಲ್ಲಿ ಬೆಳಿತಿದ್ಯೋ, ಆದ್ರೆ ಅವಳಿಂದಾಗಿ ನಮಗೆ ಖಂಡಿತವಾಗ್ಲೂ ತೊಂದರೆ ಇದೆ. ಅವಳನ್ನ ಹುಡುಕ್ಬೇಕು. ಗಾಯತ್ರಿ ದೇವಿ ಚಿಕ್ಕ ಮಗು ಅಲ್ವಾ ಅಂತ ನಾವು ಲೈಟಾಗಿ ತಗೊಂಡ್ರೆ ಆಗಿ ಕೈಯಲ್ಲಿ ಊಟ ಮಾಡಕ್ಕೂ ಆಗಲ್ಲ. ಮೊನ್ನೆ ಕೈ ಸುಟ್ಬಿಟ್ಲು, ಆಮೇಲೆ ಸಂಪೂರ್ಣವಾಗಿ ನನ್ನನ್ನೇ ಆಹುತಿ ಪಡ್ಕೋತಾಳೆ. ಅವರು ಆತ್ಮ ಅಲ್ವಾ ಆಂಟಿ? ದೇವತೆ ಅಂತ ಯಾಕಂತಿದ್ದೀರಾ? ಆತ್ಮ ಸ್ವರ್ಗಕ್ಕೆ ಹೋಗಿದೆ ಅಂದ್ರೆ ಪುನರ್ಜನ್ಮದಲ್ಲಿ ಅಷ್ಟು ಶಕ್ತಿ ಸಂಪಾದಿಸ್ಕೊಂಡಿರುತ್ತೆ. ನಾಳೆಯಿಂದಾನೇ ಆ ಮಗುನ ಎಲ್ಲ ಕಡೆ ಹುಡುಕ್ತೀನಿ ಮಾಮ್. ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ನಾನು ಕಂಡಿಡ್ದ್ಬಿಡ್ತೀನಿ. ನೈನಿ, ಮತ್ತೆ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಯಾ? ನಿಮ್ಮೇಲೆ. ಹೌದಾ? ನಾನೇನೋ ಇಲ್ಲಿ ಕವಿತೆಗಳು ಬರೀತಿದ್ರೆ ನೀನೆಲ್ಲಿ ಕಂಪ್ಲೇಂಟ್ ಬರೀತಾ ಇದ್ಯಾ? ಖಂಡಿತ ಬರಿಬೇಕು. ಮೊನ್ನೆ ಬರ್ದಿದ್ದೇನೋ ನನ್ ಗಂಡನ್ ಮೇಲೆ, ಈಗ ಬರೀತಿರೋದು ನನ್ ಮಗು ಅಪ್ಪನ್ ಮೇಲೆ. ಏನಂತ? ಮಕ್ಕಳನ್ನ ಆಡ್ಸಿ ಅಂದ್ರೆ ಆಫೀಸ್ ಫೋನಲ್ಲಿ ಅರ್ಧ ಗಂಟೆ,
ಮಲಗ್ಸಿ ಅಂತ ಹೇಳಿದ್ರೆ ಮೀಟಿಂಗ್ ಇದೆ ಅಂತ ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದಾರೆ ಅಂತ. ಇನ್ಮೇಲೆ ಹಾಗೆ ಮಾಡಲ್ಲ ಬಿಡು. ಕಂಪ್ಲೇಂಟ್ನ ಈಗ್ಲೇ ವಾಪಸ್ ತಗೋ. ಅಯ್ಯೋ ಇದೇನೇನಿ ಕಂಪ್ಲೇಂಟ್ ಅಂದೆ? ಲಿಸ್ಟ್ ಬರ್ದಿದ್ಯಾ? ಸುಮ್ನೆ ನಿಮ್ಮನ್ ಗೋಳು ಹೊಯ್ಕೊಳಕ್ ಹಾಗೆ ಹೇಳ್ದೆ ಅಷ್ಟೇ. ನೀವ್ ಕೂಡ ನನ್ ಮಗು ಅಲ್ವಾ,